4 ಮಂದಿ ಮದುವೆ ಆಗಬಾರ್ದು. ಯಾರ್ಯಾರು ಮದುವೆ ಆಗಬಾರ್ದು? ನಂಬರ್ 1, ಯಾರಿಗೆ ವೈರಾಗ್ಯ ಬಂದಿದೆ ಅವ್ರು ಮದುವೆ ಆಗಬಾರ್ದು. ನಂಬರ್ 2, ಯಾರಿಗೆ ಆರೋಗ್ಯ ಸರಿ ಇಲ್ಲ ಅವ್ರು ಮದುವೆ ಮಾಡಬಾರ್ದು. ಹುಡುಗಿಗೂ ಮದುವೆ ಮಾಡಬೇಡ್ರಿ, ಆಕಿಂದು ಆರೋಗ್ಯ ಸರಿ ಇಲ್ಲ ಅಂದ್ರೆ. ಆದ್ರ ಜನ ತಪ್ಪೇನು ಮಾಡಕತ್ತೀರಿ ಅಂತಂದ್ರೆ ಹಂಗ ಹೆಂಗ್ ಬಿಡುದ್ರಿ ಅದನ್ನ, ಏನಾರ ಯಾಕಾಗೋಲ್ಲಕ್ಕ ಆಗಿದ್ದ ದೇವ್ರು ಮಾಡಿದ್ದಾಗ್ಲಿ ಅಂತೇಳಿ ಮದುವೆ ಮಾಡ್ತೀರಿ. ಮಾಡಬೇಡ್ರಿ, ಆರೋಗ್ಯ ಸರಿ ಆದ್ಮೇಲೆ ಮಾಡ್ರಿ. 3ನೇದ್ ಯಾವ್ದು ಅಂತಂದ್ರೆ ಯಾರ ಚಟಗಳಿಗೆ ದಾಸರಾಗಿದ್ದಾರೆ ಅವ್ರ ಮದುವೆನೂ ಮಾಡಬೇಡ್ರಿ. 4ನೇದ್ ಯಾವ್ದು? ದುಡಿಯಲಾರದ ದರಿದ್ರಿಗೂ ಮದುವೆ ಮಾಡಬೇಡ್ರಿ. ಇಲ್ಲ ಬಿಡ್ರಿ, ಅವ ವೈರಾಗ್ಯನೂ ಬಂದಿಲ್ಲ, ಅವನಿಗೆ ಆರೋಗ್ಯನೂ ಭಾಳ ಚಲೋ ಐತಿ, ಅವ್ನು ಯಾವ ಚಟನೂ ಮಾಡಂಗಿಲ್ಲ, ಆದ್ರೆ ಒಟ್ಟ ದುಡಿಯಂಗಿಲ್ಲ ಅಂದ್ರೆ ಆ ಮಗನಿಗೂ ಮಾಡಬೇಡ್ರಿ, ಏನು ಅವಶ್ಯಕತೆ ಇಲ್ಲ. ಈ 4 ಮಂದಿಗೆ ಮದುವೆ ಮಾಡಿದ್ರೆ ಆಗತ್ತೇನು ಅಂತಂದ್ರೆ, ಆರೋಗ್ಯ ಇದ್ದವಂಗ ಮದುವೆ, ವೈರಾಗ್ಯ ಇದ್ದವನಿಗೆ ಮದುವೆ ಮಾಡಿಬಿಟ್ರೆ ಯಾವ್ದಾರ ಗುಡಿಗೆ ಅಲ್ಲೇ ಇಲ್ಲೇ ಮಠಕ್ಕೆ ಹೋಗಿ ಖಾಲಿ ಕುಂತ್ ಬಿಡ್ತಾನ. ಅಲ್ಲಿ ಆರೋಗ್ಯ ಸರಿ ಇರ್ಲಾರ್ದವನಿಗೆ ಮದುವೆ ಮಾಡಿದ್ರೆ ಆಸ್ಪತ್ರೆಗಿರ್ತಾನೆ. ಚಟ ಮಾಡೋವಂಗ ಮದುವೆ ಮಾಡಿದ್ರೆ ಗಟಾರದಾಗಿರ್ತಾನೆ. ಹಂಗಾಗಿ ಚಟ ಮಾಡೋರಿಗೆ ಮದುವೆ ಮಾಡಬೇಡ್ರಿ. ದುಡಿಲಾರದ ದರಿದ್ರಿಗೆ ಮದುವೆ ಮಾಡಿದ್ರೆ ಯಾವ ಹೆಣ್ಣಿನ ಕೈ ಹಿಡಿದಿರ್ತಾನಲ್ಲ ಅದ್ರ ಜೀವ ತೆಗಿತಾನೆ ಅವನು.